ಘಟನೆ ಯಾವ ರೀತಿ ಸಂಭವಿಸಿತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಸಾವನ್ನಪ್ಪಿರುವವರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ವಾಸು, ನೀವು ಹೇಳ್ತಾ ಇದ್ರಿ, ಪ್ಲೀಸ್ ಕಂಟಿನ್ಯೂ. ಈಗ 30 ಜನ ಸಾವನ್ನಪ್ಪಿರಬಹುದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈ 30ಕ್ಕಿಂತ ಸಂಖ್ಯೆ ಏರಿಕೆ ಆಗುವಂತ ಸಾಧ್ಯತೆಯೂ ಕೂಡ ಇದೆ. ಆಗ್ಲೇ ನಿಮ್ಗೆ ಹೇಳ್ತಾ ಇದೆ, ಈ ಹಿಂದೆ ಸರ್ಕಾರ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿತ್ತು, ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿತ್ತು ಅಂತ ಹೇಳ್ತಾ ಬಂದ್ವಿ. ಸಂಗಮ ಕ್ಷೇತ್ರ ಆಗಿರೋದ್ರಿಂದ ಪ್ರತಿದಿನ ಕೋಟ್ಯಾಂತರ ಜನ ಭಕ್ತಾದಿಗಳು ಇಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಸರ್ಕಾರಕ್ಕೆ ಮೊದಲೇ ಗೊತ್ತಿತ್ತು. ಅದರ ಜೊತೆಗೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳು ಕೂಡ ಆಗಿದ್ವು. ಸೆಕ್ಟರ್ಗಳಾಗಿ ವಿಭಾಗವನ್ನ ಮಾಡಿದ್ರು. ಇಲ್ಲಿ ವಿಐಪಿಗಳಿಗೆ ಯಾವ ಸೆಕ್ಟರ್ಗಳು, ಸಾಮಾನ್ಯ ಜನರಿಗೆ ಯಾವ ಸೆಕ್ಟರ್ಗಳು, ಇದೆಲ್ಲವನ್ನ ಮೊದಲೇ ಸರ್ಕಾರ ತೀರ್ಮಾನ ಮಾಡಿಕೊಂಡು ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಲಾಗಿತ್ತು. ಇಷ್ಟಾದರೂ ಕೂಡ ಈ ದುರಂತ ಹೇಗೆ ಸಂಭವಿಸಿತು, ನಸುಕಿನ ಜಾವ ಈ ದುರಂತ ಸಂಭವಿಸುವುದಕ್ಕೆ ಕಾರಣ ಏನು? ಒಂದಷ್ಟು ಕಾರಣಗಳನ್ನು ಪಟ್ಟಿ ಮಾಡಿದ್ವಿ, ಒಂದೊಂದಾಗಿ ನೋಡೋಣ. ಮೊದಲನೇ ಕಾರಣ, ಅಮೃತ ಸ್ನಾನದ ಹಿನ್ನೆಲೆಯಲ್ಲಿ ತಾತ್ಕಾಲಿಕ ಸೇತುವೆಯನ್ನು ಬಂದ್ ಮಾಡಲಾಗಿತ್ತು. ತಾತ್ಕಾಲಿಕ ಸೇತುವೆಗಳನ್ನು ಅಲ್ಲಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಅಮೃತ ಸ್ನಾನದ ಹಿನ್ನೆಲೆಯಲ್ಲಿ ಈ ಸೇತುವೆಗಳನ್ನು ಬಂದ್ ಮಾಡಲಾಗಿತ್ತು. ಯಾಕೆ ಬಂದ್ ಮಾಡಿದ್ರು? ಗೊತ್ತಿತ್ತು 8 ರಿಂದ 10 ಕೋಟಿ ಜನ ಈ ಒಂದೇ ದಿನ, ಮೌನಿ ಅಮಾವಾಸ್ಯೆಯ ಈ ಒಂದೇ ದಿನ ಆಗಮಿಸುವಂಥ ಸಾಧ್ಯತೆ ಇದೆ ಅನ್ನೋದು. ಅಂದರೆ ಹಿಂದೂ ಧಾರ್ಮಿಕ ಪದ್ಧತಿಗಳ ಪ್ರಕಾರ ಈ ಪಿತೃಗಳು ಅಂತ ಹೇಳ್ತೀವಲ್ಲ, ಅದಕ್ಕೆ ಬಹಳಷ್ಟು ಹೆಚ್ಚಿನ ಮಹತ್ವ ಇದೆ. ದೇವರು, ಆನಂತರ ಪಿತೃಗಳು, ಆನಂತರ ಬೇರೆ 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 ದೈವಗಳು, ಇನ್ನೊಂದು ಮತ್ತೊಂದು ಅಂತ ಹೇಳಿ ಬರ್ತಾ ಹೋಗ್ತವೆ ನಮ್ಮ ಸಂಸ್ಕೃತಿಯಲ್ಲಿ. ಹಾಗಾಗಿ ಈ ದಿನದಂದು ಶಾಹಿ ಸ್ನಾನವನ್ನು ಮಾಡಿದ್ರೆ, ಪವಿತ್ರ ಸ್ನಾನವನ್ನು ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗತ್ತೆ ಅನ್ನೋದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಹಾಗಾಗಿ 144 ವರ್ಷಗಳ ನಂತರ ಒದಗಿ ಬಂದಂಥ ಈ ಶುಭ ಲಗ್ನದಲ್ಲಿ ನಾವು ಸ್ನಾನ ಮಾಡಬೇಕು, ಅದು ಈ ಅಮಾವಾಸ್ಯೆಯಂದೇ ಸ್ನಾನ ಮಾಡಬೇಕು ಅಂತ ದೇಶದ ವಿವಿಧ ಭಾಗಗಳಿಂದ ಜನ ಆಗಮಿಸಿದ್ರು. ಸುಮಾರು ಮಧ್ಯಾಹ್ನದವರೆಗೆ 6 ಕೋಟಿ ಜನ ಆಗಮಿಸಿದ್ರು ಅನ್ನುವಂಥ ಲೆಕ್ಕಗಳು ಕೂಡ ಸಿಗ್ತಾ ಇದ್ದಾವೆ. ಹಾಗಾಗಿ ರಾತ್ರಿ ಇನ್ನೇನು ಈ ಘಳಿಗೆ ಆರಂಭ ಆಗಬೇಕು, ಅಮಾವಾಸ್ಯೆಯ ಆ ಸಂದರ್ಭ, ಆ ಘಳಿಗೆ, ಆ ಕ್ಷಣ ಆರಂಭ ಆಗಬೇಕು. ಆ ಹೊತ್ತಿನಲ್ಲಿ ಮೊದಲ ಸ್ನಾನವನ್ನು ನಾನೇ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ನೂಕುನುಗ್ಗಲಿನಲ್ಲಿ ಜನ ಆಗಮಿಸಿದ್ರು. ಅದರ ಜೊತೆಗೆ ಅಮೃತ ಸ್ನಾನದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಲಾಗಿದ್ದಂಥ ಸೇತುವೆಗಳನ್ನು ಕೂಡ ಕ್ಲೋಸ್ ಮಾಡಲಾಗಿತ್ತು. ಒಮ್ಮಿಂದೊಮ್ಮೆಗೆ ಜನ ನುಗ್ಗಿದ್ರು, ಒಮ್ಮಿಂದೊಮ್ಮೆಗೆ ಭಕ್ತರು ನುಗ್ಗಿದ್ರು. ಇದರಿಂದಾಗಿ ಕಾಲ್ತುಳಿತ ಸಂಭವಿಸಿದೆ. ಎರಡನೇ ಕಾರಣ ಏನು ನೋಡೋಣ. ಸಂಗಮದ ಬಳಿ ಸೇರಲಾರಂಭಿಸಿದ್ದಾರೆ ಕೋಟ್ಯಾಂತರ ಭಕ್ತರು. ಆ ಸಂದರ್ಭದಲ್ಲಿ ರಾತ್ರಿ ಹೊತ್ತು ಇನ್ನೇನು ಅಮಾವಾಸ್ಯೆಯ ಆ ಘಳಿಗೆ ಆರಂಭ ಆಗಬೇಕು, ನಾನು ಶಾಹಿ ಸ್ನಾನವನ್ನು ಮಾಡಬೇಕು, ಆದಷ್ಟು ಬೇಗ ಎಲ್ಲರಿಗಿಂತ ಮುಂಚಿತವಾಗಿ ಸ್ನಾನ ಮಾಡಿ ನಾನು ಹೊರಟು ಬಿಡಬೇಕು ಅನ್ನೋ ಕಾತುರ, ಆತುರ, ಇದೆಲ್ಲದರಿಂದ ಜನ ಏಕಾಏಕಿಯಾಗಿ ಸೇರೋದಕ್ಕೆ ಆರಂಭ ಮಾಡಿದ್ರು. ಅದು ಕೋಟ್ಯಾಂತರ ಜನ ಒಮ್ಮಿಂದೊಮ್ಮೆಗೆ ಆ ಪ್ರದೇಶಕ್ಕೆ ಬರೋದಕ್ಕೆ ಆರಂಭ ಮಾಡಿದ್ರು. ಹೀಗಾಗಿ ಕೂಡ ಕಾಲ್ತುಳಿತ ಸಂಭವಿಸಿರುವಂಥ ಸಾಧ್ಯತೆ. ಎರಡನೇ ಕಾರಣ. ಮೂರನೇ ಕಾರಣ, ಸಂಗಮದ ಸನಿಹದ ಬ್ಯಾರಿಕೇಡ್ಗಳಲ್ಲಿ ಕೆಲವರು ಸಿಕ್ಕಾಕೊಂಡ್ರು. ಅಲ್ಲಿ ಜನರನ್ನು ನಿಯಂತ್ರಣ ಮಾಡೋದಕ್ಕೆ ಹೇಗೆ ಸೆಕ್ಟರ್ಗಳನ್ನಾಗಿ ಬದಲಾವಣೆಯನ್ನು ಮಾಡಿದ್ರು, ಅಲ್ಲೊಂದಷ್ಟು ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಸೇಮ್ ಟು ಸೇಮ್ ಜನ ನೂಕುನುಗ್ಗಲು ಪಡಬಾರ್ದು, ಅದರ ಜೊತೆಗೆ ಒಮ್ಮಿಂದೊಮ್ಮೆಗೆ ಬರಬಾರ್ದು ಅಂತ ಹೇಳುವಂಥ ನಿಟ್ಟಿನಲ್ಲಿ ಒಂದಷ್ಟು ಬ್ಯಾರಿಕೇಡ್ಗಳನ್ನು ಹಾಕಲಾಗಿತ್ತು. ಹಾಗಾಗಿ ಈ ಬ್ಯಾರಿಕೇಡ್ಗಳಲ್ಲಿ ಒಂದಷ್ಟು ಜನ ಸೇರಿದ ತಕ್ಷಣವೇ ಸಿಕ್ಕಾಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು. ಇದು ಕೂಡ ಕಾಲ್ತುಳಿತಕ್ಕೆ ಕಾರಣ ಆಯಿತು. ಕಾರಣ 4. ಈ ವೇಳೆ ಹುಟ್ಟಿದಂಥ ವದಂತಿಗಳೇ ಕಾಲ್ತುಳಿತಕ್ಕೆ ಮೂಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಒಂದಷ್ಟು ಜನ, ಅಂದರೆ ಕ್ರೌಡ್ ಸೇರುತ್ತೆ, ಕೋಟ್ಯಾಂತರ ಜನ ಸೇರ್ತಾರೆ, ಒಂದಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಕೆ ಶುರು ಮಾಡ್ತಾರೆ. ಯಾಕ್ರಿ ಅಲ್ಲಿ ಗಲಾಟೆ ಆಗ್ತಾ ಇದೆಯಲ್ಲ, ಗಲಭೆ ಆಗ್ತಾ ಇದೆಯಲ್ಲ ಅಂತ ಹೇಳಿದಾಗ ನಾವೇ ಒಂದಷ್ಟು ಸುದ್ದಿಗಳನ್ನು ಹರಿಬಿಡ್ತೀವಿ. ಇಲ್ಲೂ ಕೂಡ ಹಾಗೆ ಆಗಿತ್ತು. ಯಾರೋ ಬಾಂಬ್ ಹಾಕ್ತಾರಂತೆ, ಪಾಕಿಸ್ತಾನದವರು ಬರ್ತಾರಂತೆ, ಹೆಲಿಕಾಪ್ಟರ್ಗಳು ಓಡಾಡ್ತಾ ಇದ್ದಾವೆ, ಹಾಗಾಗಿ ಬಾಂಬ್ ಹಾಕ್ಬೋದೇನೋ ಅಂಥೇಳಿ ವದಂತಿ ಒಂದಷ್ಟು ಜನ ಹಬ್ಬಿಸಿದ್ರು. ಆ ವದಂತಿಯು ಕೂಡ ಕಾಲ್ತುಳಿತಕ್ಕೆ ಕಾರಣ ಆಯಿತು. ನಾನು ಇಲ್ಲಿಂದ ಹೊರಟು ಹೋದರೆ ಸಾಕು, ನನ್ನ ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ ಅನೇಕ ಭಕ್ತಾದಿಗಳು. ಇದು ಕೂಡ ಕಾಲ್ತುಳಿತಕ್ಕೆ ಕಾರಣ ಆಯಿತು. ಕಾರಣ ನಂಬರ್ 5, ಸಂಗಮ್ ನೋಸ್ನಲ್ಲಿ ಪ್ರತ್ಯೇಕ ಪ್ರವೇಶ ನಿರ್ಗಮನ ಇರಲಿಲ್ಲ. ಎಲ್ಲಿ ಸಂಗಮದ ಪ್ರದೇಶ ಇದೆಯೋ ಅಲ್ಲಿ ಶಾಹಿ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರೋ, ಸೆಕ್ಟರ್ಗಳಾಗಿ ಪರಿವರ್ತನೆ ಮಾಡಲಾಗಿತ್ತೋ, ಬ್ಯಾರಿಕೇಡ್ಗಳನ್ನು ಹಾಕಿದ್ರೋ, ಅಲ್ಲಿ ನಿರ್ಗಮನ ಮತ್ತು ಆಗಮನ, ಪ್ರವೇಶಕ್ಕೂ ಅಲ್ಲಿಂದ ಹೊರಡೋದಕ್ಕೂ ಒಂದೇ ಗೇಟಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕೋಟ್ಯಾಂತರ ಜನ ಒಂದು ಪ್ರದೇಶಕ್ಕೆ ಬರ್ತಾರೆ ಅಂತಾದಾಗ ಒಂದೇ ಒಂದು ವೇನಲ್ಲಿ ಬರೋದು ಮತ್ತು ಹೋಗೋದು ಅಂತ ಇಟ್ಟರೆ ಹೇಗಾಗಬಹುದು? ಒಂದಷ್ಟು ಜನ ಸ್ನಾನ ಮಾಡಬೇಕು ಅಂತ ನೂಕುನುಗ್ಗಲಲ್ಲಿ ನಾನು ಮೊದಲು ಸ್ನಾನ ಮಾಡಬೇಕು ಅಂತ ಒಂದು ಆ ದೈವಿ ಭಾವನೆ ಇರುತ್ತಲ್ಲ, ಅದನ್ನು ಇಟ್ಕೊಂಡು ಬರ್ತಾ ಇದ್ರು, ನುಗ್ತಾ ಇದ್ರು. ಇನ್ನೊಂದಷ್ಟು ಜನ ಸ್ನಾನವನ್ನು ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ರು. ಹಾಗಾಗಿಯೂ ಕೂಡ ಆ ಪ್ರವೇಶ ನಿರ್ಗಮನ
ಒಂದೇ ದಾರಿಯಲ್ಲಿ ಇದ್ದಿದ್ದರಿಂದ ಅದನ್ನು ಕ್ಲೋಸ್ ಮಾಡಿದ್ದರಿಂದ ಈ ಕಾಲ್ತುಳಿತ ಪ್ರಕರಣ ಸಂಭವಿಸಿತು. ಇನ್ನು ಕಾರಣ 5, ಭಕ್ತರು ಬಂದ ದಾರಿಯಲ್ಲೇ ಹಿಂದಿರುಗಬೇಕಾದಂಥ ಅನಿವಾರ್ಯತೆ ಇದ್ದು, ಆಗಲೇ ನಿಮ್ಗೆ ಹೇಳಿದೆ, ಒಂದೇ ಒಂದು ವೇ ಇದ್ದಿದ್ದು, ಅಲ್ಲಿ ಆಗಮನ ಮತ್ತು ನಿರ್ಗಮನ ಒಂದೇ ರಸ್ತೆ ಇದ್ದಿದ್ದರಿಂದ ಎಲ್ಲರೂ ಒಮ್ಮೆಲೆ ಮುಗಿಬಿದ್ದಿದ್ದರಿಂದ ಈ ಕಾಲ್ತುಳಿತ ಸಂಭವಿಸಿತು. ಕಾರಣ 7, ಇಂಥ ಸಮಯದಲ್ಲಿ ಕಾಲ್ತುಳಿತ ಉಂಟಾಗಿದ್ದರಿಂದ ಅವಘಡ ಸಂಭವಿಸಿದೆ. ಏಕಾಏಕಿ ಕೋಟ್ಯಾಂತರ ಜನ ಬಂದರು, ಆಗಮನ ಮತ್ತು ನಿರ್ಗಮನದ ದ್ವಾರವನ್ನು ಕ್ಲೋಸ್ ಮಾಡಲಾಗಿತ್ತು. ಒಂದೇ ಒಂದು ರಸ್ತೆಯಲ್ಲಿ ಸ್ನಾನ ಮಾಡುವವರು, ಸ್ನಾನ ಮಾಡಿ ವಾಪಸ್ ಹೋಗುವವರಿಗೆ ಮಾತ್ರ ವ್ಯವಸ್ಥೆ ಮಾಡಲಾಗಿತ್ತು. ಇದರಿಂದ ಕಾಲ್ತುಳಿತ ಸಂಭವಿಸಿದೆ. ಕಾರಣ 8, ಒಬ್ಬರ ಮೇಲೆ ಒಬ್ಬರು ಬಿದ್ದಿದ್ದರಿಂದ ಉಸಿರುಗಟ್ಟಿ ಹಲವರು ಸಾವನ್ನಪ್ಪಿದ್ದಾರೆ. ನಾನು ಹೋಗಬೇಕು, ನಾನು ಒಮ್ಮೆ ಇಲ್ಲಿಂದ ಹೋದರೆ ಸಾಕು ಅಂತ ಹೇಳಿ ಇದ್ರು. ಈ ಹೊತ್ತಿನಲ್ಲಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ಅದು ಕೋಟ್ಯಾಂತರ ಸಂಖ್ಯೆಯಲ್ಲಿದ್ದಂಥ ಜನಸಂಖ್ಯೆ ಉಸಿರುಗಟ್ಟಿ ಸಾವನ್ನಪ್ಪಿರುವಂಥ ಸಾಧ್ಯತೆ ಇದೆ. ಇದು 8 ಕಾರಣಗಳು. ಇದರಿಂದಾಗಿ ಈ ಒಂದು ದೊಡ್ಡ ದುರಂತ ಸಂಭವಿಸೋದಕ್ಕೆ ಕಾರಣ ಆಯಿತು. ಓವರ್ ಟು ಯು ವಿದ್ಯಾ. ಥ್ಯಾಂಕ್ ಯು ವಸುದೇವ್, ತುಂಬ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.